ಇಲ್ಲಿ ನಾನು ಒಂದು ಪ್ಯಾಕೆಟ್ ಚಿಕನ್ ಸಾಸೇಜ್ ತಗೊಂಡಿದ್ದೇನೆ. ಸೊ ಇದರಲ್ಲಿ 10 ಪೀಸಸ್ ಉಂಟು. ಚಿಕನ್ ಸಾಸೇಜನ್ನು ಡೈರೆಕ್ಟ್ ನಾನು ಪ್ಯಾನಿಗೆ ಹಾಕ್ಕೊಂಡು, ಎಣ್ಣೆ ಹಾಕ್ಕೊಳ್ಳಿಲ್ಲ, ಡೈರೆಕ್ಟ್ ತುಂಡು ಮಾಡಿ ಹಾಕ್ಕೊಂಡು ಇದನ್ನೀಗ ನಾವು ಸ್ವಲ್ಪ ಸ್ಟರ್ ಫ್ರೈ ಮಾಡುವ. ಗೋಲ್ಡನ್ ಬ್ರೌನ್ ಕಲರ್ ಬರಲಿ, ಆಗ ಟೇಸ್ಟ್ ಒಳ್ಳೆಯದಾಗ್ತದೆ. ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೊಳ್ಳೋಣ. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಸಾಕು, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇದನ್ನು ನಾವು ಬೇರೆ ತೆಗೆದಿಟ್ಕೊಳ್ಳುವ. ಪಾತ್ರೆಗೆ ನಾನು ಕುಕ್ಕಿಂಗ್ ಆಯಿಲ್ ಎಣ್ಣೆ ಹಾಕೊಳ್ತೇನೆ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಒಂದು 6 ರಿಂದ 7 ಕ್ಲೋಸ್ ಲವಂಗ ಹಾಕೊಳ್ತೇನೆ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕೊಳ್ತೇನೆ. ಅದರ ಜೊತೆನೆ 2 ಗ್ರೀನ್ ಚಿಲ್ಲಿ ಹಸಿಮೆಣಸು, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಇದನ್ನು ಒಳ್ಳೆ ರೀತಿ ಫ್ರೈ ಮಾಡುವ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಲಿ. ಈರುಳ್ಳಿ ಫ್ರೈ ಆದ ನಂತರ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೇನೆ. ಇದನ್ನು ಸಹ ನಾವು ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗಬೇಕು. ನಾನಿಲ್ಲಿ ಒಂದು ದೊಡ್ಡ ಸೈಜ್ ಟೊಮೆಟೊನು ರುಬ್ಬಿ ಇಟ್ಕೊಂಡಿದ್ದೇನೆ. ಅದನ್ನು ಸೇರಿಸುವ. ಟೊಮೆಟೊ ಪೇಸ್ಟನ್ನು ಸಹ ನಾವು ಒಳ್ಳೆ ರೀತಿ ಫ್ರೈ ಮಾಡಬೇಕು. ಹಸಿ ವಾಸನೆ ಕಂಪ್ಲೀಟ್ ಆಗಿ ಹೋಗಬೇಕು. ಟೊಮೆಟೊ ಒಳ್ಳೆ ರೀತಿ ಫ್ರೈ ಆದ ನಂತರ ನಾನೀಗ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ತೇನೆ. 1 ಟೇಬಲ್ ಸ್ಪೂನ್. ಖಾರ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ, ಕೊರಿಯಾಂಡರ್ ಪುಡಿ, 1/4 ಟೀ ಸ್ಪೂನ್ ಅರಶಿನ. ಇದನ್ನೀಗ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡುವ. ಬೇಕಂದರೆ ಸ್ವಲ್ಪ ವಾಟರ್, ನೀರು ಹಾಕೊಳ್ಬೋದು. ಮಸಾಲೆ ಎಲ್ಲ ಒಳ್ಳೆ ರೀತಿ ಫ್ರೈ ಆಗಿದೆ. ಸಾಕು. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಕಸೂರಿ ಮೇಥಿ ಹಾಕೊಳ್ತೇನೆ. ಆನಂತರ 1 ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ, ಚಿಕನ್ ಕರಿ ಮಸಾಲ ಹಾಕ್ಕೊಳ್ತೇನೆ. ಆನಂತರ ನಾವು ಫ್ರೈ ಮಾಡಿಟ್ಟಂಥ ಸಾಸೇಜನ್ನು ಹಾಕೊಳ್ಳೋಣ. ಸ್ವಲ್ಪ 1/4 ಲೋಟದಷ್ಟು ವಾಟರ್, ನೀರು ಹಾಕೊಳ್ಳುವ. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮನ್ನು ನಾನೀಗ ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡೆ. ಬೇಕಂದರೆ ಪುನಃ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಈಗ ನಾವು ಬಾಯಿ ಮುಚ್ಚಿ ಒಂದು 2 to 3 ಮಿನಿಟ್ಸ್ ಇದನ್ನು ಕುಕ್ ಮಾಡುವ, ಮೀಡಿಯಮ್ ಟು ಹೈ ಫ್ಲೇಮಲ್ಲಿ. ಚಿಕನ್ ಸಾಸೇಜ್ ಕರಿ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಫ್ಲೇಮ್ ಆಫ್ ಮಾಡಿ ನಾವೀಗ ಮೇಲೆಯಿಂದ ಕೊತ್ತಂಬರಿ ಸೊಪ್ಪು ಹಾಕೋಣ.